ತಿರ್ಗಾ ಎಲೆಕ್ಷನ್ ಅಂತ ಮುಗಿತ್ತು. ಎಲೆಕ್ಷನ್ ಕಳೆದ ನಂತರ ಬೇಗನೆ ರಿಸಲ್ಟ್ ಬರ್ತಾ ಇತ್ತು ಮೊದಲೆಲ್ಲ, ಈಗ ಭಾಳ ವಿಳಂಬವಾಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಎಲೆಕ್ಷನ್ನ ರಿಸಲ್ಟ್ ಬಗ್ಗೆ? ನೋಡಿ, ಈಗ ವಿಳಂಬ ಆಗಿದೆ ಅನ್ನೋದಕ್ಕಿಂತ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಎಲ್ಲ ಒಂದು ಸಾರಿ ಎಣಿಕೆ ಆಗಿ ಒಂದು ಸಾರಿ ರಿಸಲ್ಟ್ ಬರೋದೇ ಉತ್ತಮ. ಈಗ ಒಂದು ಭಾಗದಲ್ಲಿ ಮಾಡಿ ಅಲ್ಲಿ ಬಂದಿರೋ ರಿಸಲ್ಟ್ ಮೇಲೆ ಮತ್ತೊಂದು ರಾಜ್ಯದಲ್ಲಿ ಪರಿಣಾಮ ಬೀರುವಂಥ ಒಂದು ಸಾಧ್ಯತೆಗಳಿತ್ತು. ಸೊ ಅದಕ್ಕೆ ಈಗ ಸ್ವಲ್ಪ ನಿಧಾನ ಆಗ್ತಿದೆ ಅನ್ನೋದೊಂದು ಬಿಟ್ಟರೆ ಒಂದೇ ಒಂದು ಸಾರಿ ರಿಸಲ್ಟ್ ಬರುತ್ತೆ, ಅದರಿಂದ ದೇಶಕ್ಕೊಂದು ಹಿತ ಆಗುತ್ತೆ ಅಂತ ನನ್ನ ವೈಯಕ್ತಿಕ. ಸರ್, ಈ ಒಂದು ವಿಚಾರ ಹೇಳ್ತಿರೋದು ನಿಜ. ಆದರೆ ಏನಂತಂದರೆ ಇಲ್ಲಿ ಯಾವುದೋ ಒಂದು ಅವ್ಯವಹಾರ ನಡೀತಾ ಇದೆ, ಬಿ ಜೆ ಪಿ ಒಂದು ಕೈವಾಡ ಇದೆ, ಬಿ ಜೆ ಪಿ ಒಂದು ರಣತಂತ್ರ ರೂಪಿಸ್ತಾ ಇದೆ ಈ ಒಂದು ಮಿಷನಲ್ಲಿ ಅಂತಕ್ಕಂಥ ಒಂದು ಆರೋಪಗಳು ನಡೀತಾ ಇದೆಯಲ್ಲ ಸರ್? ನೋಡಿ, ಈಗ EVM ಮಷಿನ್ ಕುರಿತಂತೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗಳು ಆಗ್ತಾ ಇವೆ. ನಮಗೆ ನ್ಯಾಯದ ಮೇಲೆ ಭರವಸೆ ಇದೆ. ಸೊ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಮಾತ್ರ ನಾನು ಹೇಳ್ತೀನಿ. ಸರ್, ಈಗ ಈ ಒಂದು ಚುನಾವಣಾ ಆ ಒಂದು ವೇಳೆಯಲ್ಲಿ ಚುನಾವಣಾ ಬಾಂಡ್ ಹಗರಣ ಆಗಿತ್ತು, ಈ ಕುರಿತಂತೆ ತಾವೇನು ಹೇಳಿಕೆ ಕೊಡ್ತೀರಾ? ನೋಡಿ, ಇದು ಈ ಜಗತ್ತಿನಲ್ಲಿ ಮೋಸದ ಪ್ರಥಮ ಸ್ಥಾನ ಅಂದರೆ ಎಲೆಕ್ಟ್ರಾನಿಕ್ ಬಾಂಡ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಆ್ಯಕ್ಟು ಅಮೆಂಡ್ ಮಾಡಿದ್ದು, ಅದರಲ್ಲಿ ಅವರು ₹1,000 ಅಂತ ಮಿನಿಮಮ್ ಮಾಡಿ, ಆಮೇಲೆ ಅದ್ರ ಮೇಲೆ ಅವರು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿರೋದಕ್ಕೂ ಜಗಜ್ಜಾಹೀರಾಗಿದೆ. ಈ ಬಗ್ಗೆ ಆಲ್ರೆಡಿ ಸುಪ್ರೀಂ ಕೋರ್ಟ್ನಿಂದ ಮೊನ್ನೆ ನಮ್ಮ ಸರ್ವೋಚ್ಚ ನ್ಯಾಯಾಧೀಶರು ಇದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರ ಕಾನೂನು ಅಂತ ಈಗಾಗಲೇ ಅದನ್ನು ಕಿತ್ತಾಕಿದೆ. ಅದ್ರ ಮೇಲೆ ಒಂದು ಒಳ್ಳೆಯ ಒಂದು ವಿಷಯ ಹೊರಗಡೆನೂ ಬಂದಿದೆ. ಯಾವ್ಯಾವ ಮೆಡಿಕಲ್ ಹಗರಣಗಳು, ಕಾಂಟ್ರಾಕ್ಟರ್ ಹಗರಣಗಳು, ಅವರು ತಮ್ಮ ಏನು ಮೋಸಗಳನ್ನು ಮುಚ್ಚಾಕೋ ಉದ್ದೇಶದಿಂದ ಅವರು ಪಾರ್ಟಿಗಳಿಗೆ ಫಂಡ್ ಕೊಟ್ಟು ಅವರು ನಮ್ಮ ದೇಶನ ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ರು ಅನ್ನೋದನ್ನು ಒಂದಾಗಿದೆ. ಸೊ ಇದ್ರ ಮೇಲೆ ಇನ್ನೊಂದು ಹೆಚ್ಚಿನ ತನಿಖೆ ಆಗಿ ಈ ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ಹೊರಗಡೆ ತೊಗೊಂಬರ್ಬೇಕು ಅಂತ ನಾನು ಹೇಳ್ತೀನಿ. ಸರ್, ಒಂದು ವಿಚಾರ, ಈ ಒಂದು ಹಗರಣಗಳ ಕುರಿತು ಬಂದಾಗ ಈ ಒಂದು ಚುನಾವಣೆ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಭಾಳ ಆರೋಪ ನಡೀತಾ ಇದೆ. ಈ ಒಂದು ದೃಶ್ಯ, ಈ ಒಂದು ವಿಚಾರಕ್ಕೆ ಬಂದರೆ ಏನು ಅನಿಸುತ್ತೆ, ಏನು ಅಭಿಪ್ರಾಯನ ಮಂಡನೆ ಮಾಡ್ತಿರ್ತಾವೆ? ನೋಡಿ, ಯಾವಾಗಲೂ ಸತ್ಯ ಕಹಿಯಾಗಿರುತ್ತೆ, ಆಮೇಲೆ ಸತ್ಯ ಯಾವತ್ತೂ ಸಾಯೋದಿಲ್ಲ. ಈ ಎರಡು ಮಾತುಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಎಷ್ಟೋ ಈ 2019 ಕೊರೋನಾ ಕಾಲದಲ್ಲಾಗಿರ್ತಕ್ಕಂಥ ಘಟನೆಗಳು 2024ರಲ್ಲಿ ಅಂದರೆ 3 ವರ್ಷದ ನಂತರದಲ್ಲಿ ಅದೇನು ಬಂದಿದೆನೋ ಅದು ಒಂದು ರೀತಿಯಿಂದ ಸತ್ಯ ಯಾವತ್ತೂ ಸಾಯೋದಿಲ್ಲ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಇದೆ. ಆಮೇಲೆ ಈ ಪ್ರಜ್ವಲ್ ರೇವಣ್ಣ ಅವ್ರು ನಿಜವಾಗ್ಲೂ ತಪ್ಪಿಸರು ಅಲ್ಲದೇ ಇದ್ದರೆ ಅವರು ದೇಶ ಬಿಟ್ಟು ಓಡೋಗೋ ಅವಶ್ಯಕತೆ ಇರಲಿಲ್ಲ. ಅವರು ಇಲ್ಲಿ ಇದ್ಕೊಂಡು ನ್ಯಾಯದ ಪರವಾಗಿ ಹೋರಾಡಬೇಕಾಗಿತ್ತು. ತಾವು ತಪ್ಪು ಮಾಡಿಲ್ಲ ಅಂತ ಅದನ್ನು ಸಾಬೀತುಪಡಿಸ್ಬೇಕಾಗಿತ್ತು. ಅದನ್ನು ಬಿಟ್ಟು ಅದು ಏನಂತಾರೆ, ಊರು ಕೊಳ್ಳೆ ಓಡೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದಂಗೆ ಎಲ್ಲ ಮುಗಿಸ್ಕೊಂಡು ದೇಶ ಬಿಟ್ಟು ಓಡೋದ್ರೆ ಜನ ಸುಮ್ಮನೆ ಇರ್ತಾರ ಹೇಳಿ? ಸರಿ, ಒಂದು ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರ ಒಂದು ತಪ್ಪು ಒಪ್ಕೊಂಡಂಗಿದೆ, ಆದರೂ ಕೂಡ ಇನ್ನೂ ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ವಿಷಯದಲ್ಲಿ ಈ ವಿಶೇಷ ತನಿಖಾ ತಂಡ ತನ್ನ ಕೆಲಸ ಮಾಡುತ್ತೆ. ಈ ನೋಡಿ, ಅಕ್ಕಪಕ್ಕದಲ್ಲಿ ಮನೇಲಿದ್ದರೆ, ಇನ್ನೊಂದು ಊರಲ್ಲೋ ಅಥವಾ ಇನ್ನೊಂದು ಜಿಲ್ಲೆಯಲ್ಲಿದ್ದರೆ ನಾವು ಓಡಾಡ್ಬೋದು. ಈಗ ವಿದೇಶಕ್ಕೆ ಹೋಗಿ ನಾವು ಹಿಡ್ಕೊಂಡು ಬರಬೇಕು ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಇಂಡಿಯನ್ ಎಂಬಸಿ ರೂಲ್ಸ್, ಅಂದರೆ ರಾಯಭಾರಿ ಈ ಕಾನೂನುಗಳು ಇರ್ತವೆ. ಅವನ್ನೆಲ್ಲವುಗಳನ್ನು ಪರಿಪಾಲನೆ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಅದರಲ್ಲಿ ನಮ್ಮ ಪೊಲೀಸ್ನವರು ತಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಅನ್ಕೋತೀನಿ. ಸರ್, ಪೊಲೀಸ್ನವರು ಕೆಲಸ ಮಾಡ್ತಾಯಿದೆ, SIT ಕೆಲಸ ಮಾಡ್ತಾಯಿದೆ. ಆದರೆ ಒಂದು ಆರೋಪ ಏನಂತಂದರೆ, ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಬಂದಾಗ DK ಶಿವರ ಮೇಲೆ ಆರೋಪ ಇತ್ತು. ಈಗಲೂ ಕೂಡ ಪೆಂಡ್ರೈವ್ ವಿಚಾರದಲ್ಲಿ DK ಶಿವರ ಮೇಲೆ ಟಾರ್ಗೆಟ್ ನಡೀತಾ ಇದೆಯಲ್ಲ, ಇದು ನಿಜನಾ ಸುಳ್ಳ? ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಆನೆ ಹೋಗ್ತಿರ್ಬೇಕಾದ್ರೆ ಶ್ವಾನಗಳು ಬೊಗಳ್ತಿರ್ತಾವಂತೆ. ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ಬಲಾಢ್ಯನಾದಾಗ ಎಲ್ಲದಕ್ಕೂ ಅದೇ ವ್ಯಕ್ತಿನ ದೂಷಿಸ್ತಕ್ಕಂಥ ಒಂದು ರಣತಂತ್ರ ಇಲ್ಲದೇ ಇಲ್ಲ ಅಂತ ನಾನು